ನಮಸ್ಕಾರ, ನಾನು ಸೌಮ್ಯ ಮಳಲಿ. ಹಾಸನದಲ್ಲಿ ಕೊರೋನಾಗೆ ಸೋಂಕಿತ ವೃದ್ಧ ಬಲಿಯಾಗಿದ್ದಾರೆ. 60 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಈ ವೃದ್ಧ ಬಳಲ್ತಾ ಇದ್ರು. ಹಾಸನದಲ್ಲಿ ಕೊರೋನಾಗೆ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ದಾರೆ. 60 ವರ್ಷ ವಯಸ್ಸಾಗಿತ್ತು ಇವರಿಗೆ. ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಈ ವೃದ್ಧ ಬಳಲ್ತಾ ಇದ್ರು. ಹಾಸನದಲ್ಲಿ ಕೊರೋನಾಗೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. 60 ವರ್ಷ ವಯಸ್ಸಿನ ವ್ಯಕ್ತಿ ಇದೀಗ ಮೃತಪಟ್ಟಿದ್ದಾರೆ. ಜೂನ್ 10ರಂದು ಉಸಿರಾಟದ ತೊಂದರೆಯಿಂದ ಇವರು ಆಸ್ಪತ್ರೆಗೆ ದಾಖಲಾಗಿದ್ರು. ಖಾಸಗಿ ಆಸ್ಪತ್ರೆಯಿಂದ ಕೋವಿಡ್ ಆಸ್ಪತ್ರೆಗೆ ಇವರನ್ನ ಶಿಫ್ಟ್ ಮಾಡಲಾಗಿತ್ತು. ಜೂನ್ 11ರಂದು ಗಂಟಲು ದ್ರವ ಪರೀಕ್ಷೆಯನ್ನ ಕೂಡ ನಡೆಸಲಾಗಿತ್ತು. ಆ ಬಳಿಕ ಇವರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಒಟ್ಟಾರೆ ಇದೀಗ ಹಾಸನದಲ್ಲಿ 60 ವರ್ಷದ ವ್ಯಕ್ತಿ ಕೊರೋನಾಗೆ ಬಲಿಯಾಗಿದ್ದಾರೆ. ಉಸಿರಾಟದ ಸಮಸ್ಯೆಯನ್ನ ಇವರು ಅನುಭವಿಸ್ತಾ ಇದ್ರು. ಖಾಸಗಿ ಆಸ್ಪತ್ರೆಯಿಂದ ಕೋವಿಡ್ ಆಸ್ಪತ್ರೆಗೆ ಇವರನ್ನ ಶಿಫ್ಟ್ ಕೂಡ ಮಾಡಲಾಗಿತ್ತು. ಜೂನ್ 11ರಂದು ಅವರ ಗಂಟಲು ದ್ರವವನ್ನ ಕೂಡ ಪರೀಕ್ಷೆ ಮಾಡಲಾಗಿತ್ತು. ಸೋಂಕಿತ ವೃದ್ಧ ಇದೀಗ ಮೃತಪಟ್ಟಿದ್ದಾರೆ. ಹಾಸನದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚೇ ಇದೆ. ಇನ್ನು ಕೊರೋನಾ ಪಾಸಿಟಿವ್ ಇದ್ದಂತಹ 60 ವರ್ಷದ ವೃದ್ಧರೊಬ್ಬರು ಇದೀಗ ಕೊರೋನಾಗೆ ಬಲಿಯಾಗಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು ಇವರು. ಜೂನ್ 10ರಂದು ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಖಾಸಗಿ ಆಸ್ಪತ್ರೆಯಿಂದ ಅವರನ್ನ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಜೂನ್ 11ರಂದು ಅವರ ಗಂಟಲು ದ್ರವ ಪರೀಕ್ಷೆ ಮಾಡಲಾಗಿತ್ತು. ಆಮೇಲೆ ಅವರಿಗೆ ಕೊರೋನಾ ಇರುವಂತದ್ದು ಗೊತ್ತಾಗಿದೆ. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ 60 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಇವರು ಕೊರೋನಾ ಪಾಸಿಟಿವ್ ಇತ್ತು ಇವರಿಗೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೂನ್ 10ನೇ ತಾರೀಕು ಇವರು ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಜೂನ್ 11ರಂದು ಇವರ ಗಂಟಲು ದ್ರವವನ್ನ ಪರೀಕ್ಷೆಗೂ ಕೂಡ ಕಳುಹಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಹಾಸನದಲ್ಲಿ ವೃದ್ಧ ಮೃತಪಟ್ಟಿದ್ದಾರೆ. ಒಬ್ಬ 60 ವರ್ಷದ ವ್ಯಕ್ತಿ ಕೋವಿಡ್ ದಿಂದ ಮೊದಲ ಪ್ರಕರಣವಾಗಿ ನಮ್ಮ ಜಿಲ್ಲೆಯಲ್ಲಿ ಮರಣ ಹೊಂದಿರ್ತಾರೆ. ಅದಕ್ಕೆ ಜಿಲ್ಲಾಡಳಿತ ವಿಷಾದನ ವ್ಯಕ್ತಪಡಿಸ್ತದೆ. ಸದರಿ ವ್ಯಕ್ತಿ 60 ವರ್ಷದವರ ಪುರುಷ ವ್ಯಕ್ತಿ ಆಗಿರ್ತಾರೆ. ಅವರಿಗೆ ಈ ಹಿಂದೆನೇ ಒಮ್ಮೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಆಮೇಲೆ ಹೈ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ತರ ಸಹ ಇತ್ತು. ಅವ್ರಿಗೆ 6 ತಿಂಗಳಿಂದ ಉಸಿರಾಟದ ತೊಂದರೆ ಸಹ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅಶೋಕ್, ಹಾಸನದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಾವು ಸಂಭವಿಸಿರಲಿಲ್ಲ. ಇವತ್ತು ವೃದ್ಧರೊಬ್ಬರು ಮೃತಪಟ್ಟಿದ್ದಾರೆ. ಅವರಿಗೆ ಕೊರೋನಾ ಪಾಸಿಟಿವ್ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಯಾವಾಗ ಗೊತ್ತಾಯ್ತು ಇವರಿಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು? ಇವರ ಟ್ರಾವೆಲ್ ಹಿಸ್ಟ್ರಿ ಏನ್ ಮಾಹಿತಿ ಸಿಗ್ತಾ ಇದೆ? ಸೌಮ್ಯ, ಏನಂದ್ರೆ ಇದುವರೆಗೂ ಕೂಡ ಹಾಸನದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ ಕರೋನಾದಿಂದ. ಆದ್ರೆ ಈಗ ಇದು ಮೊದಲ ಪ್ರಕರಣ, ಇದು ಮೊದಲ ಕರೋನಾ ಸಾವಿನ ಖಾತೆಯನ್ನು ತೆಗೆದಿರುವಂತದ್ದು. ಏನಂದ್ರೆ ಈ ವೃದ್ಧರಿಗೆ ಸ್ಟ್ರೋಕ್ ಕೂಡ ಇರುತ್ತೆ. ಜೂನ್ 10ರಂದು ಆಸ್ಪತ್ರೆಗೆ ದಾಖಲಾಗ್ತಾರೆ. ಇದಕ್ಕೂ ಮೊದಲು ಏನಂದ್ರೆ ಮೇ 27ರಂದು ತನ್ನ ಮಗ ತಮಿಳುನಾಡಿಂದ ಬಂದಿರ್ತಾರೆ. ತಮಿಳುನಾಡಿಂದ ಬಂದಂತ ಸಂದರ್ಭದಲ್ಲಿ ಆತನ ಜೊತೆ ಸಂಪರ್ಕ ಇತ್ತು ಅನ್ನುವಂತ ಮಾಹಿತಿಯನ್ನು ಸದ್ಯಕ್ಕೆ ಜಿಲ್ಲಾಡಳಿತ ಹೇಳ್ತಾ ಇರುವಂತದ್ದು. ಅವರ ಮಗನನ್ನು ಕೂಡ ತಮಿಳುನಾಡಿಂದ ಬಂದಂತಹ ಸಂದರ್ಭದಲ್ಲಿ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಐಸೋಲೇಷನ್ ನಲ್ಲಿ ಕೂಡ ಅವ್ರನ್ನ ಇಡಲಾಗಿದೆ. ಅದರಿಂದ ಬಂದಂತ ಸಂದರ್ಭದಲ್ಲಿ ಇವ್ರನ್ನ ಜೂನ್ 10ರಂದು ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡ್ತಾರೆ. ಸ್ಟ್ರೋಕ್ ಇಂದ ಬಳಸಿದ್ರಿಂದ ವೈದ್ಯರು ಚಿಕಿತ್ಸೆಯನ್ನು ನೀಡ್ತಾರೆ. ನೀಡಿದಂತ ಸಂದರ್ಭದಲ್ಲಿ ಜೊತೆಗೆ ಕರೋನಾ ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ. ಜೂನ್ 11ರಂದು ಅವರ ದ್ರವ ಮಾದರಿಯನ್ನ, ಗಂಟಲು ಪರೀಕ್ಷೆಯನ್ನ, ದ್ರವ ಮಾದರಿಯನ್ನ ತೆಗೆದು ಸ್ವಾಬ್ ನ ತೆಗೆದು ಪರೀಕ್ಷೆಗೆ ಕಳಿಸ್ತಾರೆ. ಪರೀಕ್ಷೆ ಕಳಿಸಿದಂತ ಸಂದರ್ಭದಲ್ಲಿ ಕರೋನಾ ಪಾಸಿಟಿವ್ ಇರುವಂತದ್ದು ಕಂಡು ಬರುತ್ತೆ. ಆ ತಕ್ಷಣ ಹಾಸನದ ಜಿಲ್ಲಾಡಳಿತ ಅಲ್ಲಿ ಕೂಡ ಖಾಸಗಿ ಆಸ್ಪತ್ರೆಯಿಂದ ಹಾಸನದ ಕರೋನಾ ಕೋವಿಡ್ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಅಲ್ಲಿ ಇಟ್ಟು ಚಿಕಿತ್ಸೆಯನ್ನ ನೀಡ್ತಿರ್ತಾರೆ. ಆದ್ರೆ ಚಿಕಿತ್ಸೆ ನೀಡ್ತಿದ್ದಂತ ಸಂದರ್ಭದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಚಿಕಿತ್ಸೆ ಫಲಕಾರಿಯಾಗಿದೆ. ಅಂದ್ರೆ ಮೃತಪಟ್ಟಿರುತ್ತಾರೆ. ಅದರಿಂದ ಕರೋನಾ ಸೋಂಕು ತಗುಲಿ ಮೊದಲನೇದಾಗಿ ಹಾಸನ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಅಶೋಕ್ ತಮ್ಮ ಇನ್ಫಾರ್ಮೇಶನ್ಗೆ. ಜಿಂದಾಲ್ ಕಂಪನಿಯ 10,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ರಜೆಯನ್ನ ನೀಡಲಾಗಿದೆ. ಡಿಸಿ ನಕುಲ್ ಈ ಕುರಿತಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಂದಾಲ್ ಕಂಪನಿಯ 10,751 ಉದ್ಯೋಗಿಗಳಿಗೆ 1 ವಾರ ರಜೆಯನ್ನ ಇದೀಗ ಕಂಪನಿ ಕೊಟ್ಟಿದೆ. ಡಿಸಿ ನಕುಲ್ ಸೂಚನೆ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ ಕಂಪನಿ. 10,751 ಉದ್ಯೋಗಿಗಳಿಗೆ 1 ವಾರ ಜಿಂದಾಲ್ ಕಂಪನಿ ರಜೆಯನ್ನ ಘೋಷಣೆ ಮಾಡಿದೆ.
ಜೂನ್ 16ರವರೆಗೆ ಮನೆಯಲ್ಲಿರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸುಮಾರು 10,751 ಮಂದಿ ಕೆಲಸಗಾರರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರುಗಳನ್ನ 1 ವಾರಗಳ ಕಾಲ ಮನೆಯಲ್ಲೇ ಇರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಡಿಸಿ ಆದೇಶದ ಬಳಿಕ ಇದೀಗ ಜಿಂದಾಲ್ ಕಂಪನಿ ತನ್ನ ಉದ್ಯೋಗಿಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಇವತ್ತಿನಿಂದ 10,751 ಉದ್ಯೋಗಿಗಳು ಮನೆಯಲ್ಲೇ ಇರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಜಿಲ್ಲಾಧಿಕಾರಿ SS ನಕುಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಸೂಚನೆ ಮೇರೆಗೆ ಇಂದಿನಿಂದ 16ರವರೆಗೆ ಮನೆಯಲ್ಲೇ ಇರೋದಕ್ಕೆ ಕಂಪನಿ ತನ್ನ ಉದ್ಯೋಗಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಸುಮಾರು 10,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ 1 ವಾರಗಳ ಕಾಲ ರಜೆಯನ್ನ ಘೋಷಣೆ ಮಾಡಲಾಗಿದೆ. 16ನೇ ತಾರೀಕಿನವರೆಗೂ ಕೂಡ ಮನೆಯಲ್ಲೇ ಇರೋದಕ್ಕೆ ಇದೀಗ ಕಂಪನಿ ಸೂಚನೆಯನ್ನ ಕೊಟ್ಟಿದೆ. ಡಿಸಿ ಅವರ ಆದೇಶದ ಮೇರೆಗೆ ಕಂಪನಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಸುಮಾರು 10,751 ಉದ್ಯೋಗಿಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೂ ಜನ ಕೆಲಸಗಾರರನ್ನ 1 ವಾರಗಳ ಕಾಲ ಮನೆಯಲ್ಲೇ ಇರೋದಕ್ಕೆ ಇದೀಗ ಕಂಪನಿ ಹೇಳಿದೆ. ಸೊ ಇವತ್ತಿನಿಂದಲೇ ಈ ಒಂದು ಆದೇಶ ಜಾರಿಯಾಗಿರುವಂಥದ್ದು. ಇವತ್ತಿನಿಂದ 1 ವಾರಗಳ ಕಾಲ ಉದ್ಯೋಗಿಗಳೆಲ್ಲರೂ ಕೂಡ ತಮ್ಮ ಮನೆಯಲ್ಲೇ ಇರಬೇಕು, ಯಾರು ಕೂಡ ಕೆಲಸಕ್ಕೆ ಬರಬಾರದು ಅಂತ ಕಂಪನಿ ಈಗ ಹೇಳಿರುವಂಥದ್ದು. ಡಿಸಿ ಅವರು ಕೂಡ ಈ ಕುರಿತಂತೆ ಸೂಚನೆಯನ್ನ ಕೊಟ್ಟಿದ್ರು. ಅಂತೆಯೇ ಇದೀಗ ಕಂಪನಿ ಎಚ್ಚೆತ್ತುಕೊಂಡಿದ್ದು ಸುಮಾರು 10,000ಕ್ಕೂ ಹೆಚ್ಚು ತನ್ನ ಉದ್ಯೋಗಿಗಳಿಗೆ ಮನೆಯಲ್ಲೇ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಜಿಂದಾಲ್ ಕಂಪನಿ. ಇನ್ನು ಇದರ ಮಧ್ಯೆ ಬಳ್ಳಾರಿಯ ಜನ ಆತಂಕಕ್ಕೆ ಒಳಗಾಗಬಾರದು, ಕೊರೋನಾ ತಡೆ ಹಿಡಿಯೋ ಬಗ್ಗೆ ಚರ್ಚಿಸಿದ್ದೇವೆ. ಬಳ್ಳಾರಿಯಲ್ಲಿ ಈ ಕುರಿತಂತೆ ಸಚಿವ ಆನಂದ್ ಸಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಯಾರು ಹೆದರಬೇಡಿ ಅಂತ ಜನರಿಗೆ ಅಭಯ ಕೊಟ್ಟಿದ್ದಾರೆ. ಜಿಲ್ಲಾ ಆಡಳಿತ ಮತ್ತೆ ಇವತ್ತು ಮಂತ್ರಿಗಳು ಬಹಳಷ್ಟು ಇದರ ಮೇಲೆ ತಡೆ ಹಿಡಿಯೋದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದನ್ನ ಬಹಳ ಸುದೀರ್ಘವಾಗಿ ಈಗ ಚರ್ಚೆ ಮಾಡಿದ್ದಾರೆ. ಈಗ ಜಿಂದಾಲ್ನಲ್ಲಿನೂ ಅವರು ವ್ಯವಸ್ಥಾಪಕರ ಜೊತೆಗೆ ನಾವು ಚರ್ಚೆ ಮಾಡಿದ್ದೀವಿ. ಆದಷ್ಟು ನಾವು ಅದನ್ನು ಶಟ್ ಡೌನ್ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂಥೇಳಿ ತೀರ್ಮಾನಕ್ಕೆ ಬರ್ತೀವಿ ಅನ್ನೋ ಮಾತನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಕೆಲವು ಬಾಯ್ಲರ್ಸು ಬಂದ್ ಮಾಡೋಕ್ಕಾಗಲ್ಲ ಅಂತ, ಕೆಲವು ಅಂದರೆ ಬಹಳ ಸೋಷಿಯಲ್ ಡಿಸ್ಟೆನ್ಸು ಕೆಲವೇ ಕಾರ್ಮಿಕರಿಂದ ಅದು ನಡೆಸುವಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಈಗ ಮ್ಯಾಕ್ಸಿಮಮ್ 1/3ಗೆ ನಾವು ಇಳಿಸ್ತೀವಿ, ಎಲ್ಲರಿಗೆ ಹೋಮ್ ಕ್ವಾರಂಟೈನ್ ಅಂತ ಹೇಳಿ ಒಂದು ಪ್ರೆಸ್ ನೋಟನ್ನು ಅವ್ರು ರಿಲೀಸ್ ಮಾಡಿರ್ಬೇಕು ಜಿಲ್ಲಾ ಆಡಳಿತ. ಬೆಂಗಳೂರಿನಿಂದ ಹೊರ ರಾಜ್ಯಗಳತ್ತ ಇದೀಗ ವಲಸಿಗರು ಪ್ರಯಾಣವನ್ನ ಬೆಳೆಸೋದಕ್ಕೆ ಮುಂದಾಗಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸುಮಾರು 5,000 ಜನ ಸೇರಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ ನಿಂದ ರೈಲ್ವೆ ಸ್ಟೇಷನ್ ಅಂತ ಕಾರ್ಮಿಕರು ಹೋಗ್ತಾ ಇದ್ದಾರೆ. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸುಮಾರು 5,000 ಜನ ಇದೀಗ ಸೇರಿರುವಂತದ್ದು. ತಮ್ಮ ಊರುಗಳಿಗೆ ಹೋಗೋದಕ್ಕೆ ಇದೀಗ ಹೊರ ರಾಜ್ಯದ ಕಾರ್ಮಿಕರು ಆಗಮಿಸಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ ನಿಂದ ರೈಲ್ವೆ ಸ್ಟೇಷನ್ ಅಂತ ಇದೀಗ ಕಾರ್ಮಿಕರು ತೆರಳುತ್ತಾ ಇದ್ದಾರೆ. ಅಸ್ಸಾಂಗೆ 3,000 ಕಾರ್ಮಿಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ಉತ್ತರ ಪ್ರದೇಶಕ್ಕೆ 1,000 ಕಾರ್ಮಿಕರು ತೆರಳಲಿದ್ದಾರೆ. ತಪಾಸಣೆ ಮಾಡಿ ತಮ್ಮ ಊರುಗಳತ್ತ ಇದೀಗ ಕಾರ್ಮಿಕರು ತೆರಳುತ್ತಾ ಇದ್ದಾರೆ. ಸುಮಾರು ಇವತ್ತು ಒಂದೇ ದಿನ 5,000ದಷ್ಟು ಕಾರ್ಮಿಕರು ತಮ್ಮ ಊರುಗಳಿಗೆ ತೆರಳೋದಕ್ಕೆ ಪ್ಯಾಲೇಸ್ ಗ್ರೌಂಡ್ಗೆ ಆಗಮಿಸಿದ್ರು. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಉತ್ತರ ಪ್ರದೇಶದ ಸುಮಾರು 1,000 ಕಾರ್ಮಿಕರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದರ ಜೊತೆಗೆ ಅಸ್ಸಾಂನಿಂದ 3,000 ಕಾರ್ಮಿಕರು ಇಲ್ಲಿ ಬೆಂಗಳೂರಿನಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ರು ಅವರು ಕೂಡ ಇದೀಗ ತಮ್ಮ ಊರಿಗೆ ಹೋಗೋದಕ್ಕೆ ಆಗಮಿಸಿದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ತಮ್ಮ ಲಗೇಜ್ ಸಮೇತ ಇದೀಗ ಕಾರ್ಮಿಕರು ಪ್ಯಾಲೇಸ್ ಗ್ರೌಂಡ್ಗೆ ಆಗಮಿಸಿದ್ದಾರೆ. ಸೊ ರಿಜಿಸ್ಟ್ರೇಷನ್ ಮಾಡಿ ತಪಾಸಣೆ ಮಾಡಿ ಅವರನ್ನೆಲ್ಲ ಕಳಿಸ್ಕೊಡುವಂತಹ ಕೆಲಸ ಆಗ್ತಾ ಇದೆ. ಸಾಲುಗಟ್ಟಿಯಲ್ಲಿ ಕಾರ್ಮಿಕರೆಲ್ಲರೂ ನಿಂತಿದ್ದಾರೆ. ಸೊ ಎಲ್ಲ ಕೆಲಸ ಮುಗ್ದಂಥವರು ಇದೀಗ ರೈಲ್ವೆ ಸ್ಟೇಷನ್ ಹತ್ರ ತೆರಳ್ತಾ ಇದ್ದಾರೆ. ಸುಮಾರು ಅಸ್ಸಾಂಗೆ ಹೋಗೋದಕ್ಕೇನೆ ಸುಮಾರು 3,000 ಕಾರ್ಮಿಕರು ಆಗಮಿಸಿದ್ದಾರೆ. ಕೊರೋನಾದ ಭೀತಿ ದಿನೇ ದಿನೇ ಹೆಚ್ಚಿರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದ ಅವರು ಏನು ಕೆಲಸ ಮಾಡ್ತಾ ಇದ್ರು, ವಲಸಿಗ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು, ನೆರೆ ರಾಜ್ಯದವರು ಅವರು ಬೆಂಗಳೂರನ್ನ ಬಿಡ್ತಾ ಇದ್ದಾರೆ. ದಿನೇ ದಿನೇ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಕೊರೋನಾ ಹಬ್ ಆಗ್ತಾ ಇದೆ, ಕೊರೋನಾ ಸ್ಪಾಟ್ ಆಗ್ತಾ ಇದೆ, ಕೊರೋನಾ ಫ್ಯಾಕ್ಟ್ರಿ ಆಗ್ತಾ ಇದೆ. ಇಂಥ ಊರಿನಲ್ಲಿ ಇದ್ಕೊಂಡು ನಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳೋದಕ್ಕಿಂತ, ರಿಸ್ಕ್ ತೆಗೆದುಕೊಳ್ಳೋದಕ್ಕಿಂತ ನಮ್ಮ ರಾಜ್ಯಗಳಿಗೆ ಹೋಗೋದೇ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರಾಜ್ಯಗಳವರು ಹೊರಗಡೆ ಹೋಗುವಂಥದ್ದಕ್ಕೆ ದುಂಬಾಲು ಬೀಳ್ತಾ ಇದ್ದಾರೆ, ಧಾವಂತದಲ್ಲಿದ್ದಾರೆ. ನಾವು ಪ್ಯಾಲೇಸ್ ರೋಡ್ನ ಈ ಒಂದು ಗ್ರೌಂಡ್ನಲ್ಲಿದ್ದೇವೆ. ಈ ಒಂದು ಗ್ರೌಂಡ್ನಲ್ಲಿ ಸಾಕಷ್ಟು ಸ್ಟೇಟ್ಗಳವರು ಇಲ್ಲಿ ಬಂದಿದ್ದಾರೆ.
ಪ್ರತಿನಿತ್ಯ ಕಾಣುವಂಥ ಸನ್ನಿವೇಶ ಇದು. ಇವತ್ತು ಒಂದು ಮೂಲದ ಪ್ರಕಾರ 4,000ದಷ್ಟು ನೆರೆ ರಾಜ್ಯದ, ಅದರಲ್ಲಿ ಪ್ರಮುಖವಾಗಿ ಅಸೋಂ ಜನ ಇದ್ದಾರೆ, ಬಿಹಾರ ಕಡೆಯವರಿದ್ದಾರೆ, ಜಾರ್ಖಂಡ್ ಕಡೆಯವರಿದ್ದಾರೆ, ಛತ್ತೀಸ್ಗಢದವ್ರ ಕಡೆಯವರಿದ್ದಾರೆ, ಒಡಿಸ್ಸಾದವರು ಇದ್ದಾರೆ, UP ಅವರಿದ್ದಾರೆ. ಒಂದು ಮೂಲದ ಪ್ರಕಾರ ನೋಡಿ, ಅಸ್ಸಾಂನ 3,000 ಜನ, ಇಲ್ಲಿ ನೆಲೆಸಿರುವಂಥ ಅಸ್ಸಾಂ ಮೂಲದ 3,000 ಜನ ಇವತ್ತು ಟ್ರೈನ್ಗಳಲ್ಲಿ ತಮ್ಮ ಊರುಗಳಿಗೆ ತೆರಳಲಿದ್ದಾರೆ. ಬಿಹಾರದ 400 ಜನನು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದಾರೆ, ಅವರು ಕೂಡ ಇವತ್ತು ಟ್ರೈನಿಗೆ ಹೋಗ್ತಾ ಇದ್ದಾರೆ. ಜಾರ್ಖಂಡ್ನಿಂದ 350 ಜನ ನೆರೆ ರಾಜ್ಯದವರು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಒಡಿಸ್ಸಾದ 200 ಜನ, ಹಾಗೆ UPಯಿಂದ 1,000 ಜನ. ಬೆಂಗಳೂರಿನಲ್ಲಿ ನೆರೆ ರಾಜ್ಯದವರೇ ಹೆಚ್ಚಾಗಿ ಕೆಲಸ ಮಾಡುವಂಥ, ಅಂದರೆ ಶ್ರಮಿಕ ವರ್ಗದವರು ಹೆಚ್ಚಾಗಿ ಕೆಲಸ ಮಾಡುವಂಥದ್ದು ಹೊರಗಡೆಯಿಂದ ಬಂದಿರುವಂಥವ್ರು, ಅವರೆಲ್ಲರೂ ಕೂಡ ಬೆಂಗಳೂರನ್ನ ಖಾಲಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಪ್ರಮಾಣದಲ್ಲಿ ಅವರು ಇಲ್ಲಿ ಬಂದು ಸೇರಿದ್ದಾರೆ ಅಂತೇಳಿ. ಇದು ಇವತ್ತಿನ ಸನ್ನಿವೇಶ ಅಲ್ಲ, ಬಹಳಷ್ಟು ದಿನಗಳಿಂದ ಕಂಡುಬರ್ತಿರುವಂಥ ಸನ್ನಿವೇಶ. ಅವರೆಲ್ಲರಿಗೂ ಕೂಡ ಟ್ರೈನ್ ಟಿಕೆಟ್ಗಳನ್ನು ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡಲಿಲ್ಲ. ಆರಂಭದಿಂದ ಹಿಡಿದು ಈವರೆಗೆ ನಿತ್ಯ 5,000ದಷ್ಟು ಜನ ಹೋಗ್ತಾ ಇದ್ದಾರೆ ಅಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಬೆಂಗಳೂರಿನ ಕೊರೋನಾದ ಭೀತಿ ಎಷ್ಟು ಮಟ್ಟಿಗೆ ಅವರನ್ನ ಆತಂಕಕ್ಕೀಡು ಮಾಡಿದೆ. ತಮ್ಮ ಊರುಗಳಿಗೆ ಹೋಗಿ ಅಲ್ಲಿ ನೆಲೆ ಕಂಡುಕೊಂಡ್ರೆ ಸಾಕು, ಜೀವನ ಉಳಿದ್ರೆ ಸಾಕು, ಆನಂತರದಲ್ಲಿ ಉಳಿದಿದ್ದನ್ನು ನೋಡೋಣ, ದುಡಿಮೆ ನೋಡೋಣ ಅಂತ ಮಟ್ಟಕ್ಕೆ ಇವತ್ತು ನೆರೆ ರಾಜ್ಯದ ಶ್ರಮಿಕರು ಬಂದು ನಿಂತಿದ್ದಾರೆ ಅಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎಷ್ಟು ಮಟ್ಟಿಗೆ ಕೊರೋನಾದ ಭೀತಿ, ಸಾಂಕ್ರಾಮಿಕತೆ ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಏನು ಜಿಮ್ ಅನ್ನ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. MG ರಸ್ತೆಯ ಮೆಟ್ರೋ ಸ್ಟೇಷನ್ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮೌನವಾಗಿ ಸಾಮಾಜಿಕ ಅಂತರದಲ್ಲಿ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಮ್ ತೆಗೆಯೋದಕ್ಕೆ ಅವಕಾಶ ಕೊಡಿ ಅಂತ MG ರಸ್ತೆಯ ಮೆಟ್ರೋ ಸ್ಟೇಷನ್ ಮುಂಭಾಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೌನವಾಗಿ ಸಾಮಾಜಿಕ ಅಂತರದಲ್ಲಿ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಮ್ ಮಾಲೀಕರು ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಮಾಲ್ ಕೂಡ ತೆರೆದಿದೆ. ಜಿಮ್ ಅನ್ನು ಕೂಡ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸರ್, ನಮಗೆ ಮೊದಲು ಬೇಕಾಗಿರೋದು ಪರ್ಮಿಷನ್ ಜಿಮ್ ಓಪನ್ ಮಾಡೋದಕ್ಕೆ. ಸೊ ಭಾರತ ಲಾಸ್ಟ್ ಇಯರ್ ಮಾಡಿದ್ದು ಫಿಟ್ ಇಂಡಿಯಾ ಅಂತ. ಫಿಟ್ ಇಂಡಿಯಾ ಜಿಮ್ ಓಪನ್ ಮಾಡದೆ ಫಿಟ್ ಇಂಡಿಯಾ ಮಾಡೋಕ್ಕಾಗುತ್ತಾ? ಸೊ ಈಗ ನಮ್ಮ ಕೇವಲ 2 ತಿಂಗಳಾಗಿದೆ ನಮ್ಮ ಜಿಮ್ ಓಪನ್ ಮಾಡಿ. ಎಷ್ಟು ಲಾಸ್ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ನಮಗೆ ತುಂಬ ಲಾಸ್ ಆಗುತ್ತೆ. ಹಾಗೆ ನಮ್ಮ ಓನರ್ಸ್ ಈಗಾಗಲೇ ಬಾಡಿಗೆ ಕಟ್ಟಿ ಇಲ್ಲ ಅಂದರೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾವು ಖಾಲಿ ಮಾಡೋದಕ್ಕಾಗೋದಿಲ್ಲ. ಹಾಗೆ ತುಂಬ ನಮ್ಮ ಎಲ್ಲ ಟ್ರೈನರ್ಸ್ ಆಗಲಿ ಓನರ್ಸ್ ಆಗಲಿ ತುಂಬ ಕಷ್ಟದಲ್ಲಿದ್ದಾರೆ. ನಾವು ಗೌರ್ಮೆಂಟ್ ಹತ್ರ ಕೇಳೋದಿಷ್ಟೇ, ದಯವಿಟ್ಟು ನಮಗೆ ಜಿಮ್ ಓಪನ್ ಮಾಡೋದಕ್ಕೆ ಸಹಾಯ ಮಾಡಿಕೊಡಿ. ಅಷ್ಟು ಸ್ಯಾನಿಟೈಸರ್ ಮಾಡ್ತೀವಿ, ಪ್ರತಿಯೊಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿದ ತಕ್ಷಣ ನಮ್ಮ ಹೌಸ್ ಕೀಪಿಂಗ್ ಅವ್ರು ಹೋಗ್ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬೇರೆಯವರು ಯೂಸ್ ಮಾಡ್ತಾರೆ. ಸರ್, ಸರ್ಕಾರ ಸ್ಪಂದಿಸಲೇಬೇಕು. ಯಾಕೆಂದರೆ ಬೆಂಗಳೂರಲ್ಲಿ ಸುಮಾರು 2,000 ಜಿಮ್ ಇದೆ. ಆ 2,000 ಜಿಮ್ ಮೇಲೆ 10,000 ಕುಟುಂಬ ಡಿಪೆಂಡ್ ಆಗಿದೆ. ಎಲ್ಲ ಅಕ್ಷರಶಃ ಬೀದಿ ಬಿದ್ದಿದ್ದಾವೆ. ನೀವು ಪರ್ಮಿಷನ್ ಕೊಟ್ಟು ಇಲ್ಲ, ನಮಗೇನೋ ಪರಿಹಾರನೂ ಕೊಟ್ಟಿಲ್ಲ. ಸೊ ಖಂಡಿತ ನಮ್ಗೆ ಬೇರೆ ದಾರಿ ಇಲ್ಲ, ಮುಂದೆ ವಿಷ ಕುಡಿಯೋದು ಒಂದೇ ಬಾಕಿ ಇರೋದು. ಎಲ್ಲರೂ ಬೀದಿಗೆ ಬಿದ್ದಿದ್ದಾರೆ, ಅವ್ರು ಲೋನ್ ಕಟ್ಟಬೇಕು. ಏನಾದರೂ ಗಮನ ಹರಿಸಿದ್ದೀರಾ? ಒಬ್ಬರಾದ್ರೂ ರಾಜಕಾರಣಿಗಳಾಗಲಿ ಇನ್ನೊಬ್ಬರಾಗಲಿ ಅವ್ರು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಯಾರಾದರೂ ಕೇಳಿದ್ದೀರಾ? ಸೊ ಫಿಟ್ ಇಂಡಿಯಾ ಅಂತ ಬರೀ ಬಾಯಿ ಮಾತು ಹೇಳೋದಲ್ಲ, ಸೊ ಸಕ್ಸಸ್ ಮಾಡ್ಬೇಕು ನೀವು, ಅದನ್ನು ಬೆಳೆಸಬೇಕು ನೀವು. ದಯವಿಟ್ಟು ಇದರಿಂದ ಜಿಮ್ಮಿಂದ ಇಮ್ಯೂನ್ ಪವರ್ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಕೊರೋನಾ ವಾರಿಯರ್ಸ್ಗೆ ಸೋಂಕು ತಗುಲಿದ್ದು ಕಾವಲು ಕಾಯೋರಿಗೆ ಇದೀಗ ಕಂಟಕ ಶುರುವಾಗಿದೆ. ಯಾವ ರೀತಿ ಕೊರೋನಾ ಇವರನ್ನು ಕಾಡ್ತಾ ಇದೆ ಆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾ ವಾರಿಯರ್ಸ್ಗೆ ಸೋಂಕು, ಕಾವಲು ಕಾಯೋರಿಗೆ ಶುರು ಕಂಟಕ, ಆರಕ್ಷಕರಿಗೆ ಈಗ ಮಹಾಮಾರಿ ಆತಂಕ. ಕೊರೋನಾ ವಾರಿಯರ್ಸ್ಗೆ ಕಾಡ್ತಾ ಇದೆ ಕೊರೋನಾ ಆತಂಕ. ಪೊಲೀಸರಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ವೈರಸ್ ಭಯ. ಬೆಂಗಳೂರಲ್ಲಿ 9 ಪೊಲೀಸ್ ಠಾಣೆಗಳ ಸಿಬ್ಬಂದಿಗೆ ಕೊರೋನಾ ಒಕ್ಕರಿಸಿದೆ. ಪೊಲೀಸರಿಗೆ ದಿನದಿಂದ ದಿನಕ್ಕೆ ವೈರಸ್ ಭಯ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ 9 ಪೊಲೀಸ್ ಠಾಣಾ ಸಿಬ್ಬಂದಿಗೆ ಇದೀಗ ಕೊರೋನಾ ಪಾಸಿಟಿವ್ ಇರೋದು ಕಂಡು ಬಂದಿದೆ. 19 KSRP ಸಿಬ್ಬಂದಿಯಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಕಾಣಿಸಿಕೊಂಡಿದೆ. 5 ಪೊಲೀಸ್ ಸ್ಟೇಷನ್ನಲ್ಲಿ ಆರೋಪಿಗಳಿಂದ ವೈರಸ್ ಬಂದಿರೋದು ಆತಂಕಕ್ಕೆ ಕಾರಣ ಆಗಿದೆ. ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರೋದೇ ಇದಕ್ಕೆ ಕಾರಣ. ಲಕ್ಷಾಂತರ ವಲಸೆ ಕಾರ್ಮಿಕರ ಮಧ್ಯೆ ಪೊಲೀಸರು ಅವಿರತ ಶ್ರಮ ವಹಿಸಿದ್ದಾರೆ. ಕಂಟೈನ್ಮೆಂಟ್ ಝೋನ್ಗಳಲ್ಲೂ ಕೂಡ ಜೀವದ ಹಂಗನ ತೊರೆದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 30-35 ವಯಸ್ಸಿನ ಆಸುಪಾಸಿನ ಸಿಬ್ಬಂದಿಯಲ್ಲೇ ಇದೀಗ ಸೋಂಕು ಕಾಣಿಸಿಕೊಂಡಿದ್ದು ಆರಕ್ಷಕರನ್ನು ಕೂಡ ಕೊರೋನಾ ಬೆಂಬಿಡದೆ ಕಾಡ್ತಾ ಇದೆ. ರಾಜ್ಯಾದ್ಯಂತ ಪೊಲೀಸರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಸ್ ಹತ್ತಿಸಿರೋದ್ರಿಂದ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡೋದು,
ಟ್ರೈನ್ಗಳನ್ನ ಹತ್ತಿಸೋದು, ಹೀಗೆ ಪ್ರತಿಯೊಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲದೆ ವಲಸೆ ಕಾರ್ಮಿಕರಿಗೆ ಊಟ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಬಸ್ ಹತ್ತಿಸೋದ್ರಿಂದ ರೈಲ್ವೆ ನಿಲ್ದಾಣಕ್ಕೆ ಅವರನ್ನ ಕರ್ಕೊಂಡು ಹೋಗೋ ಎಲ್ಲಾ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬರ್ತಾ ಇರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಹೆಣ್ಣೂರು ಠಾಣೆಯ ಪೇದೆ, ಶಂಕರ್ಪುರ ಠಾಣೆಯ PSI ಯಲ್ಲೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಒಟ್ಟಾರೆ ಬೆಂಗಳೂರಿನ 9 ಸ್ಟೇಷನ್ಗಳಲ್ಲಿ ಸಿಬ್ಬಂದಿಗೆ ಕೊರೋನಾ ಇರೋದು ಗೊತ್ತಾಗಿದೆ. ಸೋಲದೇವನಹಳ್ಳಿ PC, ಫ್ರೇಜರ್ ಟೌನ್ ಸಂಚಾರಿ PCಗೂ ಕೂಡ ಸೋಂಕು ಕಂಡು ಬಂದಿದೆ. ಚಾಮರಾಜಪೇಟೆಯ 2 CAR ಸಿಬ್ಬಂದಿಯಲ್ಲೂ ಕೂಡ ಸೋಂಕಿರೋದು ದೃಢಪಟ್ಟಿದೆ. JJ ನಗರ ಸೇರಿದಂತೆ ಸೋಲದೇವನಹಳ್ಳಿ PC, ಫ್ರೇಜರ್ ಟೌನ್ ಸಂಚಾರಿ PC, ಗಂಗಮ್ಮನ ಗುಡಿ ಮಹಿಳಾ PC, ಹೆಬ್ಬೆಗೋಡಿಯ ASI ಸೇರಿದಂತೆ ಮಂಡ್ಯದಲ್ಲೂ ಕೂಡ ಓರ್ವ ಕಾನ್ಸ್ಟೇಬಲ್ ಅಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. 50 ವರ್ಷದ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಪಾಸಿಟಿವ್ ಇರೋದು ಕಂಡು ಬಂದಿತ್ತು. ಇದರ ಜೊತೆಗೆ KR ಪೇಟೆಯಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸರಲ್ಲೂ ಕೂಡ ಸೋಂಕು ಕಂಡು ಬಂದಿತ್ತು. ಸಾಂಸ್ಥಿಕ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಓಡಾಡಿದ್ರು ಇವರು. ಮಂಡ್ಯದಲ್ಲೂ ಓರ್ವ ಕಾನ್ಸ್ಟೇಬಲ್ ಅಲ್ಲಿ ಕಂಡು ಬಂದಿತ್ತು. ಇನ್ನು ರಾಯಚೂರಿನಲ್ಲೂ ಕೂಡ ಸೋಂಕು ಕಂಡು ಬಂದಿದೆ. ದೇವದುರ್ಗ ಠಾಣೆ ಪೊಲೀಸರಲ್ಲಿ ಸೋಂಕು ಕಂಡು ಬಂದಿದೆ. ಜಾಲಹಳ್ಳಿ ಕ್ವಾರಂಟೈನ್ ಕೇಂದ್ರದಲ್ಲೂ ಕೂಡ ಸೋಂಕಿರುವಂಥದ್ದು ಗೊತ್ತಾಗಿದೆ. ರಾಯಚೂರು ಪಶ್ಚಿಮ ಠಾಣೆ ಪೊಲೀಸರಲ್ಲೂ ಕೂಡ ಇದೀಗ ಸೋಂಕಿರುವಂಥದ್ದು ಗೊತ್ತಾಗಿದೆ. ಇನ್ನು ಬೀದರ್ನಲ್ಲೂ ಕೂಡ ಸೋಂಕಿತನನ್ನ ಪೊಲೀಸರು ಬಂಧಿಸಿರುವಂಥದ್ದು ಇದೀಗ ಆತಂಕವನ್ನ ಹೆಚ್ಚು ಮಾಡಿದೆ. ಬಂಧಿಸಿ 12 ಪೊಲೀಸರು ಕರ್ಕೊಂಡ್ ಬಂದಿದ್ರು. ಆದ್ರೆ ಅವರಲ್ಲಿ ಯಾರಲ್ಲೂ ಕೂಡ ಕೊರೋನಾ ಲಕ್ಷಣ ಕಂಡು ಬಂದಿರಲಿಲ್ಲ. ಬೀದರ್ನಲ್ಲಿ ಸೋಂಕಿತನನ್ನ ಪೊಲೀಸರು ಬಂಧಿಸಿದ್ರು. ಇದೀಗ ಅವರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಇನ್ನು ಕೋಲಾರದಲ್ಲೂ ಕೂಡ KGF ತಾಲೂಕಿನ ಓರ್ವ ಕಾನ್ಸ್ಟೇಬಲ್ಗೆ ಸೋಂಕು ತಗುಲಿರೋದು ಗೊತ್ತಾಗಿದೆ. ಪೊಲೀಸ್ ತರಬೇತಿ ಕೇಂದ್ರಕ್ಕೆ ಹೋಗಿದ್ದಂಥವರಲ್ಲಿ ಇದೀಗ ಸೋಂಕು ಕಂಡು ಬಂದಿದೆ. ಚಿತ್ರದುರ್ಗದಲ್ಲೂ ಕೂಡ ಪೊಲೀಸರಲ್ಲಿ 2 ಕಾನ್ಸ್ಟೇಬಲ್ಗಳಿಗೆ ಇದೀಗ ಕೊರೋನಾ ಸೋಂಕು ಕಂಡು ಬಂದಿದೆ. ಚಿತ್ರದುರ್ಗಕ್ಕೆ ಹೋಗಿದ್ದಾಗ ಸೋಂಕು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಕಾನ್ಸ್ಟೇಬಲ್ನಲ್ಲೂ ಕೂಡ ಇದೀಗ ಸೋಂಕು ಕಂಡು ಬಂದಿದೆ. ಇನ್ನು ಕಲಬುರಗಿಯಲ್ಲೂ ಕೂಡ ಓರ್ವ ಪೊಲೀಸರಲ್ಲಿ ಇದೀಗ ಕಂಡು ಬಂದಿರುವಂತದ್ದು ಕೊರೋನಾ ಸೋಂಕು. ಹೀಗೆ ಕೊರೋನಾ ಸೋಂಕಿನಿಂದ ಪೊಲೀಸರು ಕೂಡ ಇದೀಗ ನರಳುವಂತಾಗಿದೆ. 52 ವರ್ಷದ KSRP ಕಾನ್ಸ್ಟೇಬಲ್ ಗಾಜಿಪುರದ ಬಾಡಿಗೆ ಮನೆಯಲ್ಲಿ ಇದ್ರು ಇವರು. ಮನೆ ಮಾಲೀಕ ಕಾನ್ಸ್ಟೇಬಲ್ ಕಾಮನ್ ಬಾತ್ರೂಮ್ ಅನ್ನ ಬಳಸ್ತಾ ಇದ್ರು. ಕಾಮನ್ ಬಾತ್ರೂಮ್ ಬಳಕೆಯಿಂದ ಕಾನ್ಸ್ಟೇಬಲ್ಗೆ ಇದೀಗ ಸೋಂಕು ತಗುಲಿರುವಂತದ್ದು ಗೊತ್ತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗೆ ಸೋಂಕು ಕಂಡು ಬಂದಿದೆ. ಬಂಟ್ವಾಳದ ವಿಟ್ಲ ಠಾಣೆಯ 43 ವರ್ಷದ ಹೆಡ್ ಕಾನ್ಸ್ಟೇಬಲ್ಗೆ ಸೋಂಕಿರುವುದು ಗೊತ್ತಾಗಿದೆ. ಮೇ 14ರಂದು ಮುಂಬೈನ ರಾಯಗಢದಿಂದ ಈ ವ್ಯಕ್ತಿ ಬಂದಿದ್ರು. ಇವರಲ್ಲಿ ಸೋಂಕು ಕಂಡು ಬಂದಿದೆ. ಸೋಂಕಿತ ಕ್ವಾರಂಟೈನ್ಗೆ ಹೋಗುವ ಮುನ್ನ ಸ್ಟೇಷನ್ಗೆ ಬಂದಿದ್ದ. ಸೋಂಕಿತನ 2ನೇ ಸಂಪರ್ಕದಿಂದ ಕಾನ್ಸ್ಟೇಬಲ್ಗೆ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಪೊಲೀಸರಲ್ಲಿ ಸೋಂಕಿರೋದು ದೃಢಪಟ್ಟಿದೆ. ಮುಧೋಳದ CPI ಕಚೇರಿಯ 39 ವರ್ಷದ ಪೊಲೀಸ್ ಪೇದೆಗೆ ಸೋಂಕಿರೋದು ಗೊತ್ತಾಗಿದೆ. ಮುಧೋಳದ ಮದರಸಾ ಭದ್ರತೆಯ ಡ್ಯೂಟಿ ಇವರು ಮಾಡಿದ್ರು. ಗುಜರಾತಿ ಮೂಲದ ಧರ್ಮ ಪ್ರಚಾರಕನಿಂದ ಸೋಂಕು ತಗುಲಿರೋ ಶಂಕೆ ವ್ಯಕ್ತ ಆಗಿದೆ. ಮುಧೋಳದ DAR ಹೈವೇ ಪೆಟ್ರೋಲಿಂಗ್ ವಾಹನದ ಕಾನ್ಸ್ಟೇಬಲ್ಗೂ ಕೂಡ ಸೋಂಕು ಕಂಡು ಬಂದಿದೆ. ಮುಧೋಳದ CPI ಕಚೇರಿಯ 43 ವರ್ಷದ ಕಾನ್ಸ್ಟೇಬಲ್ಗೂ ಕೂಡ ಸೋಂಕಿರೋದು ದೃಢಪಟ್ಟಿದೆ. ಮುಧೋಳದ CPI ಕಚೇರಿಯ ಮತ್ತೋರ್ವ ಕಾನ್ಸ್ಟೇಬಲ್ಗೂ ಕೂಡ ಸೋಂಕು ದೃಢಪಟ್ಟಿದೆ. ಮುಧೋಳ ಕಾನ್ಸ್ಟೇಬಲ್ಗಳಿಗೆ ಪೇಷಂಟ್ ನಂಬರ್ 263 ಈ ವ್ಯಕ್ತಿಯಿಂದ ಸೋಂಕು ಹರಡಿರುವುದು ಗೊತ್ತಾಗಿದೆ. ಇನ್ನು ಬಳ್ಳಾರಿಯಲ್ಲಿ ಈವರೆಗೂ 4 ಪೊಲೀಸರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳಿಗೆ ಹೋಗಿ ಬಂದವರಿಗೆ ಸೋಂಕು ಕಾಣಿಸಿಕೊಂಡಿದೆ. ಚೆಕ್ ಪೋಸ್ಟ್ ಕಂಟೈನ್ಮೆಂಟ್ ಏರಿಯಾ ಡ್ಯೂಟಿಯಿಂದ ಅವರಿಗೆ ಸೋಂಕಿರೋದು ಗೊತ್ತಾಗಿದೆ. ಕೊಟ್ಟೂರು, ಮರಿಯಮ್ಮನಹಳ್ಳಿ, ಹೊಸಪೇಟೆ, TB ಡ್ಯಾಂಗಳಲ್ಲಿ ಇವರು ಕರ್ತವ್ಯವನ್ನ ನಿರ್ವಹಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ದಾವಣಗೆರೆಯಲ್ಲಿ 2 ಪೊಲೀಸರಿಗೆ ಸೋಂಕಿರೋದು ಗೊತ್ತಾಗಿದೆ. ಕಂಟೈನ್ಮೆಂಟ್ ಝೋನ್ಗೆ ಹೋಗಿದ್ರಿಂದ ಟ್ರಾಫಿಕ್ ಪೊಲೀಸರಿಗೆ ಸೋಂಕಿರೋದು ದೃಢಪಟ್ಟಿದೆ. ಜಿಲ್ಲಾಸ್ಪತ್ರೆಯ ವಿಚಾರಣಾಧೀನ ಕೈದಿಗಳ ವಾರ್ಡ್ಗೆ ಹೋಗಿದ್ದವರಿಗೂ ಕೂಡ ಸೋಂಕು ತಗುಲಿರುವಂತದ್ದು. 2 ಕೂಡ ಗುಣಮುಖರಾಗಿ ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಉಡುಪಿಯಲ್ಲಿ ಇವರಿಗೆ 10 ಪೊಲೀಸರಲ್ಲಿ ಸೋಂಕಿರೋದು ದೃಢಪಟ್ಟಿದೆ. ಉಡುಪಿ ಜಿಲ್ಲೆಯ ಚೆಕ್ ಪೋಸ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅಜಯ್ ಕಾರು ಪೊಲೀಸ್ ಠಾಣೆಯ 51 ವರ್ಷದ ASI, ಗ್ರಾಮಾಂತರ ಪೊಲೀಸ್ ಠಾಣೆಯ 29 ವರ್ಷದ ಕಾನ್ಸ್ಟೇಬಲ್, ಕಾರ್ಕಳ ನಗರ ಠಾಣೆಯ 49 ವರ್ಷದ ಪೊಲೀಸ್ ಸಿಬ್ಬಂದಿ, ಶಂಕರ ನಾರಾಯಣ ಠಾಣೆಯ 33 ವರ್ಷದ ಮಹಿಳಾ ಕಾನ್ಸ್ಟೇಬಲ್, ಉಡುಪಿಯ ಸಶಸ್ತ್ರ ಮೀಸಲು ಪಡೆಯ 42 ಪೊಲೀಸ್ ಸಿಬ್ಬಂದಿ, ಉಡುಪಿ ಸಶಸ್ತ್ರ ಮೀಸಲು ಪಡೆಯ 44 ವರ್ಷದ ಪೊಲೀಸ್ ಹಾಗೆ ಉಡುಪಿ ಸಶಸ್ತ್ರ ಮೀಸಲು ಪಡೆಯ 45 ವರ್ಷದ ಪೊಲೀಸ್,
ಉಡುಪಿ ಸಶಸ್ತ್ರ ಮೀಸಲು ಪಡೆಯ 46 ವರ್ಷದ ಪೊಲೀಸ್ ಹಾಗೆ ಉಡುಪಿಯ ಸಶಸ್ತ್ರ ಮೀಸಲು ಪಡೆಯ 57 ವರ್ಷದ ಎಎಸ್ಐ ಎಲ್ಲರೂ ಕೂಡ ಇದೀಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಯಾದಗಿರಿಯಲ್ಲೂ ಕೂಡ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೋಂಕಿರೋದು ದೃಢಪಟ್ಟಿದೆ. ಶಹಾಪುರ ತಾಲೂಕಿನ ಕೊಳ್ಳೂರು ಚೆಕ್ ಪೋಸ್ಟ್ ನಲ್ಲಿ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಚೆಕ್ ಪೋಸ್ಟ್ ಮೂಲಕ ಮಹಾರಾಷ್ಟ್ರ ವಲಸಿಗರು ಬಂದಿದ್ರು. ಗುಣಮುಖರಾಗಿ ಕೋವಿಡ್ ಕೇರ್ ಸೆಂಟರ್ನಿಂದ ಬಿಡುಗಡೆಯನ್ನ ಹೊಂದಿದ್ದಾರೆ. ಇನ್ನು ಹಾಸನದಲ್ಲಿ ಓರ್ವ ಪಿಎಸ್ಐ ಸೇರಿ 9 ಪೊಲೀಸರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ನಿಪ್ಪಾಣಿ ಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸೋಂಕು ತಗುಲಿದೆ. ಪಿಎಸ್ಐ ಸೇರಿ 4 ಪೊಲೀಸರು ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ. ಉಳಿದ 5 ಮಂದಿಯನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಇವರಿಗೆ 12 ಪೊಲೀಸರಿಗೆ ಸೋಂಕು ಕಾಣಿಸಿಕೊಂಡಿದೆ. ಬೆಂಗಳೂರಿನ ಪಾದರಾಯನಪುರ ಶಿವಾಜಿನಗರದಲ್ಲಿ ಕರ್ತವ್ಯ ಮಾಡಿದ್ರು ಇವರು. ಒಬ್ರು ಶಿವಮೊಗ್ಗ ಚೆಕ್ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಶಿವಮೊಗ್ಗದ ಮಾಚೇನಹಳ್ಳಿ ಕೆಎಸ್ಆರ್ಪಿಯ 11 ಪೊಲೀಸರಿಗೆ ಸೋಂಕಿರುವುದು ದೃಢಪಟ್ಟಿದೆ. ಬೆಂಗಳೂರಿನ ವಿವಿಧ ಸ್ಥಳಗಳಲ್ಲಿ ಇವರು ಡ್ಯೂಟಿ ಮಾಡಿದ್ರು. ಇನ್ನು ವಿಜಯಪುರದಲ್ಲೂ 2 ಪೊಲೀಸರಿಗೆ ಸೋಂಕು ದೃಢಪಟ್ಟಿದೆ. 37 ವರ್ಷದ ಡಿಸಿಆರ್ಇ ಪೇದೆಗೆ 60 ವರ್ಷದ ವೃದ್ಧೆಯಿಂದ ಸೋಂಕು ಹರಡಿದೆ. ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. 60 ವರ್ಷದ ಎಎಸ್ಐ ಗೋಲ ಗುಂಬಜ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಕೊರೋನಾ ಬರೋ ಮುಂಚಿನ 3 ತಿಂಗಳಿನಿಂದ ಅವರು ರಜೆಯಲ್ಲಿದ್ರು. ಇನ್ನು ರಾಮನಗರ ಜಿಲ್ಲೆಯಲ್ಲೂ ಕೂಡ ಓರ್ವ ಪೊಲೀಸರಿಗೆ ಸೋಂಕು ತಗುಲಿದೆ. ಬೆಂಗಳೂರಿನ ಜೆಜೆನಗರ ಪೊಲೀಸ್ ಠಾಣೆಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಆರಕ್ಷಕರನ್ನೇ ಬೆಂಬಿಡದೆ ಕಾಡೋದಕ್ಕೆ ಶುರು ಮಾಡಿದೆ ಕೊರೋನಾ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್. ಕೊರೋನಾ ಸೋಂಕು ದೇಶದಲ್ಲಿ ಕಾಣಿಸಿಕೊಂಡಾಗಿನಿಂದಲೂ ಕೂಡ ಕೊರೋನಾ ವಾರಿಯರ್ಸ್ ಅಂತ ಕರೆಸಿಕೊಳ್ತಾ ಇರುವಂತಹ ಪೊಲೀಸರು ನಿರಂತರವಾಗಿ ಅವಿರತವಾಗಿ ದುಡಿತಾ ಇದ್ದಾರೆ. ಇದೀಗ ಅವರಲ್ಲೇ ಹೆಚ್ಚೆಚ್ಚು ಕೊರೋನಾ ಪಾಸಿಟಿವ್ ಬರ್ತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅವಿರತವಾಗಿ ದುಡಿತಿದ್ದಾರೆ. ನಿರಂತರವಾಗಿ ರಜೆಯನ್ನು ಕೂಡ ತೆಗೆದುಕೊಳ್ಳದೆ ಪೊಲೀಸರು ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಇದೀಗ ಅವರಲ್ಲೇ ಕೊರೋನಾ ಪಾಸಿಟಿವ್ ಕಂಡು ಬರ್ತಾ ಇರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಓವರ್ ಆಲ್ ಇಲ್ಲಿ ತನಕ ಪೊಲೀಸರಲ್ಲಿ ಎಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ, ಇಲ್ಲಿ ತನಕ ಎಷ್ಟು ಜನ ಚಿಕಿತ್ಸೆಯನ್ನ ಪಡ್ಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ, ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನ ಪೊಲೀಸರಿಗೆ ಪಾಸಿಟಿವ್ ಕಂಡು ಬಂದಿದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಸಿಕ್ಕಿದೆ? ಎಸ್ ಸೌಮ್ಯ, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಅಂದ್ರೆ ಕೋವಿಡ್-19 ವಿರುದ್ಧ ಹೋರಾಡ್ತಾ ಇರುವಂತಹ ಪೊಲೀಸ್ ಇಲಾಖೆಯನ್ನು ಕೂಡ ಈಗ ಕೊರೋನಾ ಬೆಂಬಿಡದೆ ಕಾಡ್ತಾ ಇರುವಂತದ್ದು. ಅದರಲ್ಲಿ ಈಗ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ 9 ಮಂದಿಗೆ ಪೊಲೀಸ್ ಸಿಬ್ಬಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ಅದಲ್ಲದೆ ಆರೋಪಿಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆರೋಪಿಗಳು ಕೂಡ ಪತ್ತೆಯಾಗಿ ಪಾಸಿಟಿವ್ ಕೇಸ್ ಪತ್ತೆಯಾಗಿ ಆ ಸ್ಟೇಷನ್ ಇದ್ದಂತಹ ಸಿಬ್ಬಂದಿ ಕ್ವಾರಂಟೈನ್ ಆಗಿ ಸ್ಟೇಷನ್ ಅನ್ನ ಸ್ಯಾನಿಟೈಸ್ ಮಾಡುವಂತ ಪರಿಸ್ಥಿತಿಯನ್ನ ಕೂಡ ನಿರ್ಮಾಣಗಳಾಗಿತ್ತು. ಅದರಂತೆ ಈಗ 5 ಜನ ಪೊಲೀಸ್ ಸಿಬ್ಬಂದಿ ಏನು ಒಂದು ಪಾಸಿಟಿವ್ ಕಂಡು ಬಂದಿತ್ತು, ಅವರು ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಇದು 3-4 ಜನ ಈಗ ಅವರು ಕೂಡ ಐಸೋಲೇಷನ್ ಅಲ್ಲಿ ಇರುವಂತಹ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಅದರಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ದಂತಹ ಕೆಲವರು ಈಗಾಗಲೇ ಕ್ವಾರಂಟೈನ್ ಮುಗಿಸಿ ಈಗ ಒಂದು ಮನೆಯಲ್ಲಿ ಇರುವಂತದ್ದು, ಹೋಮ್ ಕ್ವಾರಂಟೈನ್ ಇರುವಂತದ್ದು. ಇದೆಲ್ಲ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದ ಪೊಲೀಸ್ ಸಿಬ್ಬಂದಿಗಿಂತ ವಯಸ್ಕರಲ್ಲಿ ಹೆಚ್ಚಾಗಿ ಪೊಲೀಸ್ ಸಿಬ್ಬಂದಿಯಲ್ಲಿ ಹೆಚ್ಚಾಗಿ ಸೋಂಕು ಕಂಡು ಬರ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ 19 ಮಂದಿ ಕೆಎಸ್ಆರ್ಪಿ ಸಿಬ್ಬಂದಿಯಲ್ಲಿ ಕೂಡ ಕೊರೋನಾ ಸೋಂಕು ಕಂಡು ಬಂದಿತ್ತು. ಯಾಕಂದ್ರೆ ಇವರೆಲ್ಲ ಕೂಡ ಏನೊಂದು ವಲಸೆ ಕಾರ್ಮಿಕರನ್ನ ಕಳಿಸುವಂತಹ ಸ್ಥಳಗಳಾಗಿರ್ಬೋದು, ಕಂಟೋನ್ಮೆಂಟ್ ಝೋನ್ ಆಗಿರ್ಬೋದು, ಮತ್ತೆ ಈ ಒಂದು ಬಹಳ ಪರಿಸ್ಥಿತಿ ನಿರ್ವಹಿಸುವಂತಹ ಒಂದು ಪ್ರದೇಶಗಳಲ್ಲಿ ಅವರು ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಒಂದೊಂದು ಸಮಯದಲ್ಲಿ ಈ ಒಂದು ಮೈಗ್ರೆಂಟ್ಸ್ ಒಂದು ವಲಸೆ ಕಾರ್ಮಿಕರು ಏನಿರ್ತಾರೆ ಆ ಒಂದು ಪ್ರದೇಶಗಳಲ್ಲಿ ಪೊಲೀಸರು ಬಹಳ ಉತ್ಸುಕತೆಯಿಂದ ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡೋದಾಗ್ಲಿ, ಅವರನ್ನ ಕಳಿಸುವಂತ ಕೆಲಸಗಳಾಗಲಿ, ಈ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಮುಂದೊಂದು ವೇಳೆ ಮರೆತು ಆ ಸಂದರ್ಭದಲ್ಲೂ ಕೆಲಸವನ್ನ ಮಾಡ್ತಾರೆ. ಅವಿರತವಾಗಿ ಅವರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಈ ಕಂಟೋನ್ಮೆಂಟ್ ಝೋನ್ಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ವಯಸ್ಕರಲ್ಲಿ ಕೊರೋನಾ ಸೋಂಕು ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರಲ್ಲಿ ಈಗ ಸದ್ಯ ಈ ಸ್ಟೇಷನ್ಗಳಲ್ಲಿ ಸುಮಾರು 9 ಸ್ಟೇಷನ್ ಅಲ್ಲಿ ಏನು ಕಂಡು ಬಂದಿತ್ತು, ಅದರಲ್ಲಿ 5 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಲ ಆರೋಪಿಗಳನ್ನು ಕೂಡ ಬಂಧನ ಬರೋಕ್ಕೂ ಕೂಡ ಪೊಲೀಸರು ಒಂದು ಭಯ ಪಡುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಬೆಂಗಳೂರಿನ ಸಿಸಿಬಿ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಸಿಸಿಬಿ ವಶದಲ್ಲಿದ್ದ ಆರೋಪಿಗೆ ಕೊರೋನಾ ಪಾಸಿಟಿವ್ ಬಂದಿರೋ ಹಿನ್ನೆಲೆಯಲ್ಲಿ ಸಿಸಿಬಿ ಕಚೇರಿಯನ್ನ ಸ್ಯಾನಿಟೈಸ್ ಮಾಡಲಾಗಿದೆ. ಈಗಾಗಲೇ ಬಿಬಿಎಂಪಿಯ
ಸಿಬ್ಬಂದಿ ಸ್ಯಾನಿಟೈಸ್ ಮಾಡಿದ್ದಾರೆ. ಆರೋಪಿ ಸಂಪರ್ಕದಲ್ಲಿದ್ದವರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಆರೋಪಿ ಸಂಪರ್ಕದಲ್ಲಿದ್ದ ಅಧಿಕಾರಿಗಳು, ಸಿಬ್ಬಂದಿ, ಸಂಪರ್ಕಿತರನ್ನ ಕ್ವಾರಂಟೈನ್ಗೆ ಕಳುಹಿಸೋದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಆತಂಕದಿಂದಲೇ ಸಿಸಿಬಿ ಕಚೇರಿಗೆ ಇದೀಗ ಸಿಬ್ಬಂದಿ ಆಗಮಿಸಿದ್ರು. ಇದೀಗ 3 ದಿನಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ. ಆರೋಪಿ ಸಂಪರ್ಕದಲ್ಲಿದ್ದವರ ಮಾಹಿತಿಯನ್ನ ಈಗ ಆಲ್ರೆಡಿ ಸಂಗ್ರಹ ಮಾಡಲಾಗಿದೆ. ಆರೋಪಿ ಸಂಪರ್ಕದಲ್ಲಿದ್ದ ಅಧಿಕಾರಿಗಳು ಹಾಗೆ ಸಿಬ್ಬಂದಿಯನ್ನ ಕ್ವಾರಂಟೈನ್ಗೆ ಕಳುಹಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗುತ್ತೆ. ಆತಂಕದಿಂದಲೇ ಇವತ್ತು ಸಿಸಿಬಿ ಕಚೇರಿಗೆ ಸಿಬ್ಬಂದಿ ಆಗಮಿಸಿದ್ದಾರೆ ಕೆಲಸ ಮಾಡೋದಕ್ಕೆ. ಇದೀಗ 3 ದಿನಗಳ ಕಾಲ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗುತ್ತೆ. ಅದರ ಜೊತೆಗೆ ಸ್ಯಾನಿಟೈಸಿಂಗ್ ಅನ್ನ ಕೂಡ ಮಾಡಲಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಆಗಮಿಸಿ ಸಿಸಿಬಿ ಕಚೇರಿಯನ್ನ ಸ್ಯಾನಿಟೈಸ್ ಮಾಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.